ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಬನ್ನಿ, ಇವತ್ತು ಸಂಜೆ ಆಗಿದೆ ಇವಾಗ. ಸೊ ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಮಾಡೋದಿದೆ. ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಟೇಬಲ್ ಟೆನ್ನಿಸ್ ನಡೀತಾ ಇದೆ. 2 ಬಾಟಲ್ಗೆ ದಾರ ಕಟ್ಟಿ ನೆಟ್ ಮಾಡಿಕೊಂಡು ಹೇಗೆ ಆಡ್ತಿದ್ದಾರೆ ಅಂತ ಅಪ್ಪ ಮಗ ನೋಡಿ. ಇದು ನಮ್ಮ ಮನೆಯಲ್ಲಿ ನಡೆಯುವಂಥ ಟೇಬಲ್ ಟೆನ್ನಿಸ್ ಪ್ರಾಕ್ಟೀಸ್. ಅಕ್ಕು ಏನು ಹೇಳತ್ತೀರಿ? ನೋಡಿ, ಇಲ್ಲಿ ಬಾಟಲು, ಅದಕ್ಕೆ ಹಗ್ಗ ದಾರ ಕಟ್ಟಿ ನೆಟ್ ಥರ ಮಾಡಿಕೊಂಡು. ಗುಡ್ ಈವ್ನಿಂಗ್ ಸ್ನೇಹಿತರೆ, ಇವಾಗ ಸಂಜೆ ಆಗಿದೆ. ನನ್ನ ಮಗನಿಗೆ ಫಿಂಗರ್ ಚಿಪ್ಸ್ ಮಾಡಮ್ಮ ಅಂತ ಹೇಳ್ದ. ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ 4 ಬಟಾಟಿನ ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಫಿಂಗರ್ ಚಿಪ್ಸ್ಗೆ ರೆಡಿ ಮಾಡೋಕ್ಕೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ. ಈ ರೀತಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆ ಟೇಬಲ್ ಟೆನ್ನಿಸ್ ನಡೀತಾ ಇದೆ, ಆ ಥರದ್ದೇ ವಾಯ್ಸ್ ಜೋರಾಗಿದೆ. ಬನ್ನಿ ಇವಾಗ ಶುರು ಮಾಡೋಣ. ನೋಡಿ, ಮೊದಲಿಗೆ ಕಟ್ ಮಾಡ್ಕೋ. ತುಂಬ ತೆಳ್ಳ ಏನು ಮಾಡಬೇಡಿ, ಮೀಡಿಯಮ್ ಸೈಜಲ್ಲೇ ಇರಲಿ. ಯಾಕಂದರೆ ಅದು ಎಣ್ಣೆಲಿ ಫ್ರೈ ಆದಾಗ ಒಂದು ಇದಕ್ಕೆ ಬರುತ್ತದು, ಅದಕ್ಕೆ. ನೋಡಿ ಸ್ನೇಹಿತರೆ, ಈ ಥರ ಕಟ್ ಮಾಡಿಕೊಂಡಾಗ ಈ ರೀತಿ ಫಿಂಗರ್ ಚಿಪ್ಸ್ ಥರ ಬರುತ್ತೆ. ಸೊ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ಫ್ರೈ ಮಾಡಬೇಕು. ಸೊ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಫಿಂಗರ್ ಚಿಪ್ಸ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಸ್ವಲ್ಪ ಟೈಮ್ ಹಿಡಿಸುತ್ತೆ ಇದು ಬೇಯೋಕ್ಕೆ. ನೋಡಿ, ಫ್ರೈ ಆಗ್ತಿದೆ. ಒಂಥರ ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಬೇಕು. ಗೋಲ್ಡನ್ ಕಲರ್ ಅಂತಾರಲ್ಲ, ಆ ಥರ. ತುಂಬ ಟೇಸ್ಟಿ. ಸಂಜೆ ಮಕ್ಕಳಿಗೆ ಒಂದು ಒಳ್ಳೆಯ ಸ್ನ್ಯಾಕ್ಸು. ನೋಡಿ, ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ಪರ್ಪಸ್ ಮೇಲೆ ನಾಟ್ ಓಕೆ, ಬಟ್ ಯಾವಾಗಲಾದ್ರೂ ಒಂದು ಸಲ ಮಾಡ್ಬೋದು. ಬೇಗ ರೆಡಿ ಆಗುತ್ತೆ. ಒಂದು 5-10 ನಿಮಿಷದಲ್ಲಿ ಮಾಡಿ ಕೊಡ್ಬೋದು. ತುಂಬ ಏನು ಟೈಮ್ ಹಿಡಿಸುತ್ತೆ ಅಂತಲ್ಲ. ಚೈನೀಸ್ ಐಟಮು. ಇವಾಗಂತೂ ಇದು ಎಲ್ಲ ಮಕ್ಕಳಿಗೂ ಫೇವ್ರೇಟ್ ಆಗಿಬಿಟ್ಟಿದೆ. ಫಿಂಗರ್ ಚಿಪ್ಸ್. ಹೋಟೆಲ್ಗಳಲ್ಲೆಲ್ಲ ಹೋದರೆ ಫಿಂಗರ್ ಚಿಪ್ಸ್ ಕೊಡ್ತಾರೆ. ಆಲ್ಮೋಸ್ಟ್ ನಾನು ತುಂಬ ಸಲ ನೋಡಿದ್ದೀನಿ, ಎಲ್ಲ ಮಕ್ಕಳು ಇದನ್ನೇ ತೊಗೊಳ್ತಾರೆ ಜಾಸ್ತಿ ಸ್ಟಾರ್ಟರ್ ಆಗಿ. ನನ್ನ ಮಗನೂ ಇದನ್ನೇ ತೊಗೊಳ್ತಾನೆ, ಇದ್ರ ಜೊತೆಗೆ ಸೂಪು. ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ಪೊಟ್ಯಾಟೊನ ಎಣ್ಣೆಲಿ ಕರಿದಿರ್ತೀವಿ. ನೋಡಿ, ಇವಾಗ ಕಲರು ಬರ್ತಾಯಿದೆ. ಈ ಥರ ಗೋಲ್ಡನ್ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಾಣಿಸ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಗರಿಯಾಗಿ ಬರ್ತಿದ್ದಾವೆ ಎಲ್ಲನೂ. ಎಂಜಾಯ್ ಮಾಡ್ಕೊಂಡು ತಿಂತಾರೆ ಟಿವಿ ನೋಡ್ತಾ. ಹೊರಗಡೆ ಟಿ ವಿ ಆನ್ ಆಗಿದೆ. ಟೇಬಲ್ ಟೆನ್ನಿಸ್ ನಡೀತಾ ಇದೆ, ನೋಡಿದ್ರಲ್ಲ.
ಹೊರಗಡೆ ಮಳೆ ಬರ್ತಾ ಇದೆ, ಆಟ ಆಡೋಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ಇವಾಗ. ಅದಕ್ಕೆ ಮನೇಲಿ ಮತ್ತು ಅವನು ಒಬ್ಬನೇ ಆಗ್ಬಿಡ್ತಾನೆ, ಏನಾದರೂ ಮಾಡಬೇಕು. ಇವರು ಇಷ್ಟೊತ್ತಿಗೆ ಆಫೀಸಿಂದ ಬಂದಿರ್ತಾರೆ ನನ್ನ ಹಸ್ಬೆಂಡು. ಸೊ ಅವನ ಜೊತೆ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಿ ಅವರು ತಮ್ಮ ಮುಂದಿನ ಕೆಲಸಕ್ಕೆ ಹತ್ತಾರೆ. ಅಷ್ಟರಲ್ಲಿ ನಂದು ಅಡುಗೆ ಕೆಲಸ ಆಗುತ್ತೆ. ಇಲ್ಲಾಂದರೆ ಮತ್ತೇನಾದರೂ ಅವನ ಜೊತೆ ಮಾಡ್ತಾ ಕೂತ್ಕೋಬೇಕು. ಮಳೆ ಇಲ್ಲ ಅಂದರೆ ಅಲ್ಲಿ ಹೊರಗಡೆ ಆಡ್ತಾರೆ ಮಕ್ಕಳೆಲ್ಲ. ಇವಾಗ ತುಂಬ ಮಳೆ ಇದೆ ನಮ್ಮ ಬೆಳಗಾವಿಯಲ್ಲಿ, ಏನು ಮಾಡೋಕ್ಕಾಗಲ್ಲ. ಇಂಡೋರ್ ಗೇಮ್ಸ್ಗಳನ್ನು ಆಡ್ತಿದ್ದೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಕರಿಬೇಕು ಎಲ್ಲವನ್ನೇ. ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದನ್ನೆಲ್ಲ ತೆಗೆದುಬಿಡೋಣ ಬನ್ನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಕರ್ಬಿಟ್ಟು ರೆಡಿಯಾಗಿದೆ. ಇದು ಬಿಸಿ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು, ಇದಕ್ಕೆ ನೋಡಿ ಸ್ವಲ್ಪ ಖಾರದ ಪುಡಿ, ನೋಡಿ ಈ ಥರ. ಕೈಯಿಂದ ಮಾಡೋಕ್ಕಿಂತ ಈ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆಲ್ಲನೂ ಕೋಟ್ ಆಗಿಬಿಡ್ತದೆ ಖಾರ ಉಪ್ಪು. ಸೊ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಡೋಣ. ಇಲ್ಲಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ, ಸರ್ವ್ ಮಾಡೋಣ. ನೋಡಿ, ಸರ್ವಿಂಗ್ ಪ್ಲೇಟ್ ರೆಡಿಯಾಗಿದೆ. ಸೊ ನಿಮಗೂ ನೋಡಿ ಎಲ್ಲರೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು.